ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಲಾಗ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾಮಂಗ್ಲ ಹೋಗ್ತಾ ಇದ್ದೀವಿ. ಏನು ವಿಚಾರ ಅಂತ ಅಂದರೆ ನಾಳೆ ವರಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಅದರಿಂದವ ಹೂವು ತಗೊಬರ್ಬೇಕು. ಅದರಿಂದವ ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ. ಮಚ್ಚ ಲವ್ ಇದು ವಾವ್, ಅವ್ನು ನಾಳೆ ಕರೆಯಕ್ಕಿಲ್ಲ, ಅವನ್ನ ಅಷ್ಟ ಕುಕ್ಕುಮ ಇಸ್ಕೊಳಕ್ಕೆ ಬಂದ್ಬಿಡ, ನಾಳೆ ಮಿಸ್ ಮಾಡಬೇಡ ಬಿಡು. ಹೋಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋದ ಹೂವಿನ ರೈಟೆಲ್ಲ ಜಾಸ್ತಿ ಐತೆ, ಎಷ್ಟೆಷ್ಟಿದೆ ಅಂತ ಗೊತ್ತಿಲ್ಲ. ಏನಾರ ಕಡಿಮೆ ರೈಟ್ ಇತ್ತು ಅಂತ ಅಂದರೆ ಒಕ್ಕಡಿಂದ ಎತ್ಕೊ ಬಂದ್ಬಿಡೋದೆ. ಚಲಿಯೇ ಗೈಸ್, ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಲಾಗ್ ಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಮತ್ತು ಅವಾಗಲಂಗೆ ಸ್ಮೂತಾಗೆಲ್ಲ ಮಾತಾಡೋ ನೆಸೆಸಿಟಿ ಇಲ್ಲ. ಸೊ ಇವಾಗ ಕಂಪ್ಲೀಟ್ ಚೇಂಜ್ ಆಗಬೇಕಂತ ಇದ್ದೀನಿ. ಈಗ ನನ್ನ ಫೋಕಸ್ ಏನಿದೆ ನನ್ನ ಕೆರಿಯರ್ ಮೇಲೆ ಇರುತ್ತೆ. ಸೊ ಅದರಿಂದವ ಪ್ಲೀಸ್ ಒಂದು ಸಪೋರ್ಟ್ ಮಾಡಿರಿ ಅಷ್ಟೇ. ನೋಡುದಾ ಚಲಿ, ನಮ್ಮ ಮಾಮರ ಮನೆ ಬಾಳೆಹಣ್ಣು ಬೆಳೆದವ್ರಂತೆ, ಅದಕ್ಕೆ ಇಲ್ಲೇ ಬಾಳೆಹಣ್ಣು ಆರ್ಡ್ರ್ ಕೊಟ್ಬಿಟ್ಟು ಹೋಗೋದು. ನಮ್ಮ ಲೋಕೇಶ್ ಅವ್ರ ಮನೆ 1 ಮಂತ್ಲಿ 30 ವೀಡಿಯೋ ಬಿಡೋದಕ್ಕೆ ಜಸ್ಟ್ ಒಂದು 3-4 ವೀಡಿಯೋ ಬಿಡ್ತಾಯಿದ್ದೀನಿ. ಹಿಂಗಾದರೆ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಏನು ಪ್ರಯೋಜನ ಹೇಳ್ರಿ? ಇಲ್ಲ, ಈಗ ಫುಲ್ ಕಂಪ್ಲೀಟ್ ಚೇಂಜ್ ಆಗಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಆಗಿದ್ದಾಗಲಿ ಫುಲ್ ಫೋಕಸ್ ಅಲ್ಲವ ಈಗ ಕಂಟೆಂಟ್ ಮೇಲೆ ಹೋಗುತ್ತೆ. ಏನಾರ ಆಗಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಿಬೇಕು ಕೂಡ. ನಿಮ್ಮ ಸಪೋರ್ಟ್ ಇರುತ್ತಲ್ಲ ಸಾಕು. ಸೊ ಹಿಂಗೆ ಸಪೋರ್ಟ್ ಮಾಡ್ರಿ. ಹೋಗಿ ಬಂದು ಮಧ್ಯಕ್ಕೆ ಬರ್ತಾವಲ್ಲಪ್ಪ, ಅಟ್ಟಾಡ್ಸ್ಕೊಂಡಿಬೇಕು ಕೋಳಿಗಳಿಗೆ. ಅರ್ಧ ನಮ್ಮಮ್ಮನೇ ಎಷ್ಟು ಕ್ವಾಟ್ಲೆ ಕೊಡುತ್ತೆ ಅಂತ ಅಂದರೆ, ಎಲ್ಲಿ ಕಂಟೆಂಟ್ ಮಾಡ್ತಿಲ್ಲ, ಏನು ವೀಡಿಯೋನು ಮಾಡ್ತಿಲ್ಲ, ಏನು ಬಿಡ್ತಿಲ್ಲ ಅಂತವ ಎಷ್ಟು ಬೈತಾರೆ ಅಂತ ಅಂದರೆ ಭಯಂಕರವಾಗಿ ಬೈತಾರೆ. ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ, ಬೋಳಿ ಮಗನೇ. ತಮಾಷೆ ಮಾಡ್ತೀರಂದ್ರು ಬದ್ಮಾಶ್ ಬೇವರ್ಸಿಗಳ ದರಿದ್ರ ಹೊಡ್ಬಿಡ್ವೆ ಮುಳ್ಳು ಮುಂಡೆ. ಆ ಕ್ವಾಟ್ಲೆ ತಡೆಯೋಕ್ಕಾಗ್ದೇ ನಾನು ಇವಾಗ ಸುರಿಚ್ಕೊಂಡಿದ್ದೀನಿ. ಡಿಸೈಡ್ ಆಗ್ಬಿಟ್ಟೈತೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕಂತವ. ಆಮೇಲೆ ಡೈಲಿ ಒಂದು ಲಾಗ್ ಬಂದೇ ಬರುತ್ತೆ ಯೂಟ್ಯೂಬಲ್ಲಿ. ಫುಲ್ ಫನ್ನಿಯಾಗಿರುತ್ತೆ. ಮತ್ತು ಫ್ಯಾಮಿಲಿ ಏನೇನಾಗುತ್ತೆ ಏನು ಬಿಡುತ್ತೆ ಅದು. ಮತ್ತು ಹೊರಗಡೆ ಎಲ್ಲಾರ ಹೋದಾಗ ಬಂದಾಗ ಅದನ್ನು ಹಾಕ್ತೀನಿ. ಫುಲ್ ಫನ್ನಿ ವಿಡಿಯೋ ನಿಮಗೆ ಎಂಟರ್ಟೈನ್ಮೆಂಟ್ ಮಾತ್ರ ಫುಲ್ ಇದ್ದೇ ಇರುತ್ತೆ. ಪ್ಲೀಸ್ ಒಂದೇ ಒಂದು ಸಪೋರ್ಟ್ ಮಾಡಿರಿ ಅಷ್ಟೇ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ನೋಡಿರಿ, ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಗುಡ್ ವೈಬ್ ಅಷ್ಟೇ, ಎಲ್ಲ ಒಳ್ಳೆಯದಕ್ಕೆ ಆಗ್ತಾಯಿರೋದು. ಚಲಿಯೇ, ನಾನು ಪ್ಯಾಂಟ್ ಬೇರೆ ಹಾಕೋ ಬಂದಿಲ್ಲ, ಇಟ್ಟಾರ್ಸ್ಕೊಂಡು ಹೊಡಿತೈತೆ ಹೇಳಿ. ಗಡ ಅರ್ಧ ಲೀಟ್ರ್ ಪೆಟ್ರೋಲ್ ತಗೊಬರಕ್ಕೆ ಕೇಳು. ಕಾಸು ನಿಂದೆ ಇವತ್ತೆಲ್ಲ ಕಾಸು ನನ್ನ ಹತ್ರ ಇಲ್ಲ. ಕಾಸು ನೀನು ಮಾಡ್ತಾಯಿರೋದು ಹಬ್ಬನ ನಾನಲ್ಲ, ಲಕ್ಷ್ಮಿ ಹಬ್ಬನ ನೀನು ಮಾಡ್ತಾಯಿರೋದು ನಾನಲ್ಲ. ಅವೆಲ್ಲ ಇಲ್ಲ. ಬೇಗ ಹೋಗಿ ಹೇಳಲ್ಲಿ 2 ಲೀಟ್ರ್ ಪೆಟ್ರೋಲು. ಹೋಗು ಹೇಳು ಪಟ್ಪಟ್ ಅಂತವ. ಇರೋದು ಖಾಲಿ ಮಾಡಿ ಹೋಗಿ, ಫಸ್ಟ್ ಮನೇಲಿ ಇರೋದು ಖಾಲಿ ಮಾಡು. ಯಾಕೆ ಇವಾಗ ಬರ್ತೀನಿ, ಇವಾಗ ತಗೊಂಡು ಹೂನಾ ಗೈಸ್. ಎಲ್ಲ ವ್ಯವಹಾರನೆಲ್ಲ ನಮ್ಮ ಅಮ್ಮನೇ ಮಾಡೋದು. ಬಟ್ ಖರ್ಚು ನೋಡಿ ಮಾಡ್ತಾರೆ. ಒಂದೊಂದು ಸತಿ ಇತ್ವಿಲ್ದೇ ಖರ್ಚು ಮಾಡಿ ಹಾಕ್ಬಿಡ್ತಾರೆ, ಅದೊಂದೇ. ಗೈಸ್ ಸೀರಿಯಸ್ ಆಗಿ ಮಿಡ್ಲ್ ಕ್ಲಾಸ್ ಲೈಫ್ ಹೆಂಗಿದೆ ಅಂತ ಅಂದರೆ, ಇತ್ಲಾಗೆ ನಮ್ಮ ಕೆಲಸಗಳ್ನ ಮಾಡ್ಕೊಂಡು ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ಎಲ್ಲನೂ ಮಾಡೋಷ್ಟೊತ್ತಿಗೆ 10-12 ಆಯ್ತಿರ್ತದೆ ಜೀವನ. ಅದರಲ್ಲಿ ಅರ್ಧ ಸೋಕಿಗಳು ಬೇರೆ ನಮಗೆ. ಅಂಥ ಬೈಕ್ ತಗೋಬೇಕು, ಇಂಥ ಬೈಕ್ ತಗೋಬೇಕು, ಅಲ್ಲೋಗಬೇಕು, ಇಲ್ಲೋಗಬೇಕು, ಅಲ್ಲಿ ಸುತ್ತಾಡಬೇಕು, ಇಲ್ಲಿ ಸುತ್ತಾಡಬೇಕು.
ಮತ್ತು ನಮ್ಮ ಫ್ಯೂಚರ್ಗೆ ಬರೋ ವೈಫ್ನ ಆ ಥರ ನೋಡ್ಕೋಬೇಕು, ಈ ಥರ ನೋಡ್ಕೋಬೇಕು ಅಂತ 108 ಕನಸುಗಳ್ನ ಕಟ್ಟಿರ್ತೀವಿ ನಾವು. ಅದೆಲ್ಲ ಈಡೇರಿಸ್ಕೋಬೇಕು ಅಂತಂದಾಗ ಮುಕ್ಕೇರಿ ದುಡಿಬೇಕು, ಅದಂತೂ ನಿಜ. ಅದಕ್ಕೇ ನಾನು ಜಾಸ್ತಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೇನೆ ನನ್ನ ಹೈನುಗಾರಿಕೆ ಮತ್ತು ಸೋಷಿಯಲ್ ಮೀಡಿಯಾ ಇವೆರಡಕ್ಕೇ ಫೋಕಸ್ ಕೊಟ್ಟು ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಉದ್ಧಾರ ಆಗಲಿಲ್ಲ ಅಂತಂದರೆ ಮುಂದಿನ 1 ವರ್ಷ ಇಲ್ಲ 2 ವರ್ಷದೊಳಗೆ ಖಂಡಿತ ಉದ್ಧಾರ ಆಗೇ ಆಗ್ತೀನಿ, ಅದಂತೂ ನಿಜ. ಮಿಸ್ಸೇ ಇಲ್ಲ. ಏನಾದರೂ ಹೋಗಲಿ ಮಾಡ್ಕೊಂಡು ಹೋಗ್ತಾನೇ ಇರಬೇಕು. ಈಗ ಸದ್ಯಕ್ಕೆ ನಮ್ಮಮ್ಮ ಹಿಂದೆಗಡೆ ಕೂತವ್ರೆ, ನಾವು ಗಾಡಿನ ಕೆಚ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮಮ್ಮ ಗೊತ್ತು ನಮ್ಮ ಬಗ್ಗೆ ಹೆಂಗೆ ಏನು ಅಂತವ. ಇವನು ಕೂಲಾಗಿ ಓಡಿಸ್ತಾನೆ ಗಾಡಿನ, ಏನೇ ಆದರೂ ಆರಾಮಾಗಿ ಕರ್ಕೊಂಡು ಹೋಗ್ತಾನೆ ಅಂತ ಅವ್ರಿಗೆ ತುಂಬಾ ಭರವಸೆ ನಮ್ಮ ಮೇಲೆ. ನನ್ನ ಮೇಲೆ ಹಣೆ ಇಟ್ಟಳು. ನಮ್ಮ ಅಣ್ಣನ ಮೇಲೆ ಇಲ್ಲ. ಯಾಕೆ ಅಂತ ಅಂದರೆ ಒಂದು ಸತಿ ಪ್ರಸಾದ ಕೊಟ್ಬಿಟ್ಟಿದ್ದ. ಆವಾಗ ಪ್ರಸಾದ ಕೊಟ್ಟಿದ್ದೆ ಏಟ್ಗೆ ಫುಲ್ಲು ಬಾಡಿಯೆಲ್ಲ ಪೇನಾಗಿ ಮೂಳೆ ಎಲ್ಲ ಕಟ್ಟಾಗಿ ಬೋನ್ ಹತ್ರವ ಹೆವಿ ಖರ್ಚು ಮಾಡ್ದು. ಅದಕ್ಕೋಸ್ಕರ ಜಾಸ್ತಿ ನಮ್ಮ ಅಣ್ಣನ ಜೊತೆ ಹೋಗಲ್ಲ ಗಾಡಿ ಮೇಲೆ. ಇನ್ನು ನಾನು ಅಂತ ಅಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಕುತ್ಕೊತಾರೆ. ನಾಗಮಂಗಲ ಎಂಟ್ರಿ ಗುರು, ನಾಗಮಂಗಲ ಎಂಟ್ರಿ. ಈಗ ಹೂನ್ ಮಾರ್ಕೆಟ್ ಒಳಗಡೆ ಹೋಗ್ತೀವಿ ಅಂತ ಅಂದರೆ ಎಷ್ಟಾಗಿರುತ್ತೋ ಹೂನ್ ರೇಟು ಒಂದು ಗೊತ್ತಿಲ್ಲ. ಹೋಗು ನೋಡುದಾ. ಓ ಏನವ ಜನಗಳು ಹಿಂಗೆ ತುಂಬರೆ. ಎಲ್ಲಿ ತಗೋತೀಯ ಗೈಸ್? ಎರಡಕ್ಕೆ 100 ರೂಪಾಯಿ. ಕಡಿಮೆ ಮಾಡ್ಕೊಡಮ್ಮ, ಕಡಿಮೆ ಮಾಡ್ಕೊಳ್ರಿ ಗೈಸ್. ನಾವು 4 ವರ್ಷದಿಂದ ಮಾಡ್ತಾಯಿದ್ದೀವಿ ಲಕ್ಷ್ಮೀ ಪೂಜೆನ. ಸೊ ಅದರಿಂದ ಕಂಟಿನ್ಯೂ ಮಾಡಲೇಬೇಕಂತವ ನಮ್ಮಮ್ಮ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಲೇಡೀಸ್ಗಳಿಗೆ ಈ ವರಲಕ್ಷ್ಮಿ ಹಬ್ಬ ಅಂತ ಅಂದರೆ ಒಂದು ಕ್ರೇಜು. ಹಠ ಮಾಡಿ ಹಠಕ್ಕೆ ಬಿದ್ದು ಮಾಡೇ ಮಾಡ್ತಾರೆ ಅವರು. ಎಷ್ಟೇ ಆದರೂ ಪರವಾಗಿಲ್ಲ, ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಮಾಡಬೇಕು ಅಂತ ಅವರು ಡಿಸೈಡ್ ಆಯಿತು ಅಂತ ಅಂದರೆ ಮಾಡೇ ಮಾಡ್ತಾರೆ. ಎಷ್ಟು ಮಾರೆಷ್ಟು ಇದು? ಮಾರು 300. ಹಾಂ, ಇವಾಗ 300 ರೂಪಾಯಿನಾ? ಏನು ಹೂವುಗಳು ಕೆಣ್ಕೋಕ್ಕಾಗಿಲ್ಲ. ನಾರ್ಮಲ್ ಡೇಸಲ್ಲಿ ಒಂದು ಮಾರು 60 ರೂಪಾಯಿ ಗಂಟ ಇರುತ್ತೆ, 60-70 ರೂಪಾಯಿ ಲಾಸ್ಟ್ ಇರುತ್ತೆ. ಈಗ 300 ರೂಪಾಯಿ ಹೇಳ್ತಿದ್ದಾರೆ ಮಾರು. ಅಯ್ಯಪ್ಪ ಸ್ವಾಮಿ, ಕಷ್ಟ ಐತೆ. ಈ ಟೈಮಲ್ಲಿ ರೈತರು ದುಡ್ಡು ಮಾಡ್ಕೊತಾರೆ ಆರಾಮಾಗೆ. ಮಾಡ್ಕೊಳ್ಳಿ, ಬೆಳಿಬೇಕು, ನಮ್ಮ ರೈತರು ಬೆಳಿಬೇಕು ಅಷ್ಟೇ. ಬೈಕ್ಗಳು ಹಾಕ್ಬಿಟ್ಟವ್ರೆ, ಬೈಕ್ಗಳು ಹಾಕೋರೆ ಪಾಪ. ಇವ್ರು ಏನೋ ಮಾಡ್ಕೊತಾವ್ರಲ್ಲ ಬೈಕ್ನ ಎತ್ತಿಸ್ಕೋಬೇಕಲ್ಲ. ಹಾಂ, ಅದು ಗೊತ್ತಾಯಿತು. ಈಗ ಇವ್ರು ಇಲ್ಲಿ ಮಾಡ್ತಾವ್ರಲ್ಲ, ಬೈಕ್ಗಳನ್ನ ಎತ್ತಿಸ್ಬಿಟ್ರೆ ಚೆನ್ನಾಗಿರೋದು. ಇಲ್ಲ ಅಷ್ಟಾಗಲ ಜಾಗ ಬಿಟ್ಟಿವ್ರಲ್ಲ. ಇನ್ನೇನು ಇಲ್ಲ, ಹೂವನ್ನ ಎತ್ತಿಸ್ತಾ ಇದೀರಿ ಅಂತ ಅಂದರೆ ಗಾಡಿನ ಎತ್ತಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಎಲ್ಲರಿಗೂ ಒಂಥರ ಇರಬೇಕು, ಸಿಸ್ಟಮೆಟಿಕ್ಕು. ಅಲ್ಲ, ಗಾಡಿಗಳು ನೋಡಿ ಇಷ್ಟೊಂದು ಬಿದ್ದಿದೆ. ಹಾಂ, ಅದನ್ನ ಎತ್ತಿಸ್ತಿಲ್ಲ. ಇನ್ನು ಪಾಪ ಅದ್ರ ಮೇಲೆ ಇಟ್ಕೊಂಡು ಹೂವುಗಳನ್ನ ಮಾರ್ತಿದ್ದಾರೆ. ಅವ್ರನ್ನ ಒಳಗಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಹಾಂ, ವಾಟ್ ಎ ಕ್ರೇಜಿ. ಎಷ್ಟು ಇದು? 500. ಇನ್ನೂ ಫುಲ್ಲು ಸ್ವಲ್ಪ ಕ್ಲೋಸಾಗಿ ಜಾಸ್ತಿ ಇರಬೇಕಲ್ಲ. ಇಷ್ಟೇನ ಡಿಸೈನ್ ಇಲ್ಲ ಬೇರೆ ಥರ ಆಯ್ತಾ? ಇನ್ನು ಬೇರೆ ಥರ ಇಲ್ಲ, ಅದೊಂದೇನ ಇಲ್ಲ ಬೇರೆ ಥರ ಇದೆ. ಬೇಕು ಒಂದು ಚೆನ್ನಾಗಿರೋದು. ಅಲ್ಲೂ ಸೇಮಯ್ಯ ತಗೋ. ಇದೊಂದು 2 ಮರ. ಎಷ್ಟು? 2 ಮರ ಇವು. ಹಾಂ, ತಗೋ, ಚೆನ್ನಾಗಿರೋದು.
ಏನೂ ಇಲ್ಲ ಕೊಡ್ರಿ, ಎರಡು ಅಲ್ಲಿ ಇಕ್ಕದಲ್ವ ಆ ಕಡೆ ಈ ಕಡೆ. ಒಂದು ತಿನ್ನೋದು ಇಲ್ಲ ಬರೀ ಸುಮ್ಮನೆ ಹಿಂಗೆ ಇಕ್ಕಿರ್ತೀವಿ ಅಷ್ಟೇ. ಹಾಂ, ವೇಸ್ಟ್ ಆಫ್ ಮನಿ ಅಷ್ಟೇ. ಬರಲ್ಲ ಅಂದಮೇಲೆ ಸುಮ್ಮನೆ ಇರಬೇಕು. ಬರೋಲ್ಲ ಅದೇನು ಮಾಡ್ತೀಯಾ ಬಿಡು, ಬರೋಲ್ಲ ಅಂದಮೇಲೆ ಬರಲ್ಲ. ಫಿಕ್ಸ್ ಆಯ್ತು ಗೈಸ್, ಇದನ್ನ ತಗೊಳ್ಳೋದು. ಚೆನ್ನಾಗಿದೆ, ತಗೋ. ಇನ್ನೇನು ಮಾಡೋಕ್ಕೈತದೆ. ಇನ್ನು ಬೆಂಗಳೂರು ಸೈಡಲ್ಲಿ ಗೈಸ್ ಇದನ್ನೇ ಇಲ್ಲ ಅಂತಂದರೆ 1000 ರೂಪಾಯಿ ಹೇಳ್ತಾರೆ. ಇದನ್ನೇ 1000 ರೂಪಾಯಿ ಪಕ್ಕ ಫಿಕ್ಸು. ಕಾಸು ಯಾಕೆ ನಿಂಗೆ ಯಾಕೆ ಕಾಸು? ಇದಕ್ಕೋಗಲ್ವಾ? ಅಂಗನವಾಡಿಗೆ ಹೋಗಲ್ವ ನೀನು? ಅಂಗನವಾಡಿಗೆ ಹೋಗಲ್ವೇನೆ? ಹಾಂ, ಹೋಗಲ್ವ ಅಂಗನವಾಡಿಗೆ? ಹಾಂ, ಯಾಕೆ ನಿಂಗೆ? ಈಗಲೇ ಬಂದು ವ್ಯಾಪಾರ ಮಾಡೋಕ್ಕೆ ಕುಳಿತುಬಿಟ್ಟವಳೆ. ಹೆಸ್ರೇನೆ ಹೇಳು. ರಕ್ಷಾ. ಬೈಲಿ, ಹತ್ರ ಬೈಲಿ. ಏನು ನಿನ್ನ ಗುಡ್ ಮಾರ್ನಿಂಗ್. ಹೆಸ್ರೇನು? ರಕ್ಷಾ. ಕಿಸ್ ಕೊಡೋಕೆ ಬೇರೆ ಬರ್ತೀಯ ಕ್ಯಾಮ್ರಾಗೇನೆ? ಹಾಂ, ಯಾವೂರು? ಯಾವ್ರೇ? ಮೈಸೂರಿಂದ ಎಲ್ಲೂ ಬರ್ತೀರಾ? ಇಲ್ಲಿ ಯಾವ ಮನೆ? ಇಲ್ಲೆಲ್ಲಿರೋದು ಮನೆ? ನಾಮಂಗ್ಲ. ಹ್ಞೂ ಚೆನ್ನಾಗಿ ಮಾತಾಡ್ತೀಯ ಕಣೆ. ಗೈಸ್ ಹಿಡ್ಕೊಳಕ್ಕೆ ಬರೋ ಓಡ್ತಾವಳೆ. ಒಂದೇ ಮಾತಲ್ಲಿ ಹೊಡೆದ್ಬಿಟ್ರು ಅವರು. ಒಂದೇ ಮಾತಲ್ಲೇ ಹೊಡೆದಾಕ್ಬಿಟ್ರು. ಅದಿರೋದೆಲ್ಲ ತಗಾಕೊಂಡ್ರೆ. ಹಾಂ, ಎರಡು ಕಲರ್ ತಕ್ಕ, 2 ಕಲರ್. ಮೊಳ ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಕಡಿಮೆ ಆಯ್ತದೆ. ಈ ರೇಷನ್ ಅಂಗಡೀಲಿ ಎಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ಟೈಮ್ ಆಯಿತು. ಬಾಮ್ಮ ಬೇಗ. ಈ ಬಣ್ಣವರು ಪರಿಚಯ ಮಾಡಿಕೊಂಡ್ರು. ಯಾವುದು ಚಾನಲ್ಲು ಏನು ಗೊತ್ತಾಯಿಲ್ಲ ಅಥವಾ ವಿಡಿಯೋ ಮಾಡ್ಕೊಂಡು ಜೀವನದಲ್ಲಿ ಏನು ದವಾಗ್ತೆ ಅಂತ ನೀವೇನಾರು ಯಾರಾದರೂ ಕೇಳಿದ್ರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಜನಗಳ ಪ್ರೀತಿ. ಬಟ್ ನಾನು ಯಾರು ಅಂತ ನಿಮ್ಗಳಿಗೆ ಗೊತ್ತು, ಬಟ್ ನನಗೆ ಗೊತ್ತಾಗಲ್ಲ. ಆದರೂ ಕರೆದ್ಬಿಟ್ಟು ಗುರ್ತಿಡ್ದು ಮಾತಾಡ್ತೀರಲ್ಲ, ಐ ಲವ್ ಯು. ಸೀರಿಯಸ್ಸಾಗಿ ಈಗ ಇಲ್ಲಿ ನಾಮಂಗ್ಲ ಬಂದಿದ್ನಲ್ಲ, ಸುಮಾರು ಒಂದು 4-5 ಜನ ನೋಡಿದೆ. ಅವರೇ ಕರ್ದು ಮಾತಾಡಿಸಿದ್ರು. ಅವೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ ಟೈಮಲ್ಲೆಲ್ಲ ವೀಡಿಯೋ ಆಫ್ ಮಾಡಿರ್ತೀನಿ. ಸೊ ಅವ್ರು ಮಾತಾಡ್ತಾರೆ ಅಂತ ಹೋಗಿ ವೀಡಿಯೋ ಆನ್ ಮಾಡಿದ್ರೆ ಆಮೇಲೆ ಈ ಬಿಲ್ಡಪ್ ಅಂತ ಅನ್ಕೊತಾರೆ ಬೇರೆಯವರು. ಬಟ್ ನನಗೆ ಆ ಥರ ಇಂಟೆನ್ಷನ್ ಇಲ್ಲ. ಕರ್ದು ಮಾತಾಡ್ತೀರಲ್ಲ, ತುಂಬ ಥ್ಯಾಂಕ್ ಯು. ವೀಡಿಯೋ ನೋಡ್ತಿರ್ತೀರ ಇದನ್ನು, ಥ್ಯಾಂಕ್ ಯು. ಕರೆದ್ಬಿಟ್ಟು ಮಾತಾಡ್ತಾರಲ್ಲ, ತುಂಬ ಧನ್ಯವಾದಗಳು. ಅಷ್ಟೇ. ಖುಷಿ ಕೊಡುತ್ತೆ ಆ ಸಣ್ಣ ಒಂದು ಮೂಮೆಂಟ್ಗಳು. ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತಂದರೆ ಬೇರೆ ಲೆವೆಲ್ಲ ಖುಷಿ ಕೊಡುತ್ತೆ. ಏಯ್ ಫುಲ್ ಎಲ್ಲ ಐಟಮ್ ಎಲ್ಲ ಎತ್ತಾಕೊಂಡು ಹೋಗ್ತಾಯಿದ್ದೀನಿ ಗುರು. ಗೋಪುರದಲ್ಲಿ ಚಾರ್ಜ್ ಇಲ್ಲ ಮತ್ತು ಸ್ಟೋರೇಜ್ ಖಾಲಿ ಆಗಿಬಿಟ್ಟೈತೆ. ಈಗ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿ ಇನ್ನು ಊರಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಚಲಿ ಗೈಸ್, ಇವನು ಯಾರು ಹೇಳಿ ಗೈಸ್? ಬಂದು ನೋಡ್ರಿ ಅಂದಿ. ಇವನು ಹೆವಿ ಕ್ವಾಟ್ಲೆ ಕೊಡ್ತಾನೆ. ನೋಡ್ದಾಗೆಲ್ಲ ಒಂದು ವಿಡಿಯೋ ಮಾಡಿಲ್ಲ ಅಂತವ. ಒಳ್ಳೆ ಅಡ್ಗುಂಡಿ ಬಿಟ್ಟು ನಂಗೆ ಹೋಯ್ತಾ ನೋಡ್ರಿ.
ಗೊಜ್ಗ ಗೊಜ್ಜನ ಮಗನೇ ಹೆಂಗಾರಕ ಮನ್ಗ ನೋಡಿ ಹೆಂಗೆ ಹಿಂಗೆ ಗೊಜ್ಜನ ಮಗ ಏಯ್ 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 ಯಾಕೆ ಹೊಡೆದಿಲ್ಲ ನಾಯಿ ಮರಿಗೆ ಆ ನಾಯಿನು ಗೈಸ್ ಈ ಬೋಸ್ ಹುಡುಕಿ ಮಗ ನಾನು ನೋಡಿದ್ರೆ ಇವನ್ಕಿಂತ 2-3 ವರ್ಷ ದೊಡ್ಡವನು ಆದ್ರೆ ಯಾವಾಗಲೂ ಇವನ್ನ ಯಾಕೆ ಓಡಾಡ್ತಿರಲಿಲ್ಲ ಯಾಕೆ ಗೈಸ್ ಅದು ಹೆಂಗೆ ಅಡ್ಜಸ್ಟಬಲ್ ಆದಂತ ಗೊತ್ತಿಲ್ಲ ಅರ್ಧ ಜೀವನವ ಇವನ ಜೊತೆ ಕಳೆದ್ಬಿಟ್ಟಿದ್ದೀನಿ ಇನ್ನು ಅರ್ಧ ಜೀವನ ಇನ್ಯಾರ ಜೊತೆ ಕಳೀಲಿ ಅಂತ ಗೊತ್ತಾಯ್ತಲ್ಲ ಕೊಡಲಿ ಕವರ್ಲಿ ಕೊಡು ಇಲ್ಲಿ ಗಂಟ ಬಿಟ್ಕೊಳ್ರಿ ಇಲ್ಲಿ ಗಂಟ ಬಿಡ್ರಿ ಕ್ಲೋಸ್ ಕೊಡ್ಲಿ ಕ್ಲೋಸ್ ಕೊಡ್ಬೇಕು ಇಲ್ಲಿ ಇಟ್ಕೊಂಡು ಏನಾರ ಇಲ್ಲಿಗೆ ಹೋದ್ನಾ ನೀವಿಬ್ಬರು ಹೊಡ್ಕೊಳ್ರು ಮಿಸ್ ಮಾಡಬೇಡ್ರಿ ಅದು ಏನಾರ ಹೋಗಿಲ್ಲ ಔಟ್ ಆಗೋಕೆ ಪರವಾಗಿಲ್ಲ ಈ ಪ್ರಾಕ್ಟೀಸ್ ಕಲ್ತ್ಕೋಬೇಕಷ್ಟೇ ಬಿಸಿಲು ಗೈಸ್ ಬಿಸಿಲು ಹೆವಿ ಬಿಸಿಲು ಮುಕ್ಳೇರಿ ಹೊಡಿತೈತೆ ಊರು ನೋಡ್ರಿ ಆಟಾಡ್ತವ್ರು ಕರ್ಮ ಹೆಂಗೆ ದಪ್ಪ ಆಗ್ಬಿಟ್ಟೈತೆ ಅಂತಂದರೆ ಇದು ಬೊಲೆ ದಪ್ಪ ಆಗ್ಬಿಟ್ಟೈತೆ ಒಂದು ಸಣ್ಣ ಮರಿ ಇದ್ದಂಗೆ ಇತ್ತು ಈಗ ಒಳ್ಳೆ ದೊಡ್ಡ ಕೋಣ ಆದಂಗೆ ಆಗೈತೆ ಅಲ್ಲಿ ಹೊಡಿತೀನಿ ಹೋಗು ಹೋಗು ಇದ್ರ ಜೊತೆ ಬೆಲ್ಲವ ಎಲ್ಲ ಸಾಯಿಸ್ಬಿಟ್ಟಿದ್ದಾರೆ ಕರೆಕ್ಟಾಗಿ ಸಾಕಿಲ್ಲ ನಮ್ಮನೆಯಲ್ಲೇ ಇದು ಹುಟ್ಟಿ ನಮ್ಮನೆಯಲ್ಲೇ ಬೆಳೀತಲ್ಲ ಸೊ ಅದರಿಂದ ಒಳ್ಳೆ ಗುಂಡಕ್ಕೆ ಅವ್ರ ಮಮ್ಮಿ ಇದ್ದಂಗೆ ಐತೆ ಇದು ಅಂದರೆ ಇದು ಗಂಡು ಮರಿ ಗೈಸ್ ಎಂಥ ಕೆಲಸ ಆಯಿತು ಅಂತ ಅಂದರೆ ಇವತ್ತು ಸಂಜೆ ಹಾಲು ಕರೆ ಟೈಮಲ್ಲಿ ಇವಾಗ ಹೋಗ್ತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಆದರೆ 7 ಗಂಟೆ ಆಗೈತೆ ಏನಪ್ಪ ಅಂತ ಅಂದರೆ ಹಾಲು ಕರಿಯೋ ಮಿಷಿನ್ ಐತಲ್ಲ ಪೆಟ್ರೋಲ್ ಖಾಲಿ ಆಗಿತ್ತು ನಾನು ಪೆಟ್ರೋಲ್ ತಗೊಬಂದು ಹಾಕ್ತೆ ಮತ್ತು ಕರೆಂಟ್ ಹೋಗಿತ್ತು ಬಿಡು ಕರೆಂಟ್ ಹೋಗೈತಲ್ಲ ಪೆಟ್ರೋಲ್ ಇಂಜಿನ್ ಐತಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದು ಹಗ್ಗ ಐತಲ್ಲ ದಾರ ಎಳಿತಾ ಇದ್ದೀನಿ ಅದು ಫುಲ್ ಲೂಸ್ ಆಗ್ಬಿಟ್ಟು ಸ್ಟಾರ್ಟೇ ಆಗಿಲ್ಲ ಕೊಡ್ತೂರು ಹೋದ್ನೆ ಇವತ್ತು ಹೆಂಗಾಯ್ತು ಅಂತಂದರೆ ಭಯಂಕರ ಹುರಿದೋಗ್ಬಿಡ್ತು ನಾವು ಮಿಷಿನಲ್ಲಿ ಕರೆದಿ ರೂಢಿ ಆಗ್ಬಿಟ್ಟು ಹಾಲನ್ನ ಇವತ್ತು ಬರೀ ಒಂದು ಹಸಿನಲ್ಲಿ ಹಾಲು ಕರೆಯೋಕ್ಕಾಗಲಿಲ್ಲ ನೋಡಿ ಎಷ್ಟು ಬುದ್ಧಿ ಕಲಿಸುತ್ತೆ ಅಂತ ಅಂದರೆ ಭಯಂಕರ ಬುದ್ಧಿ ಕಲಿಸುತ್ತೆ ಗುರು ಸೀರಿಯಸ್ ಆಗಿ ಪ್ರಾಣ ಹಿಂಸೆ ಆಗೋಯ್ತು ಬರೀ ಒಂದು ಹಸಿನಲ್ಲಿ ಹಾಲು ಕರೆಯೋಷ್ಟೊತ್ತಿಗೆ ಪೂಜೆ ಎಲ್ಲ ಪೇನ್ ಬಂದ್ಬಿಟ್ಟು ಯಾವತ್ತೂ ಅಷ್ಟು ಪೇನ್ ಬಂದಿದ್ದೇ ಇಲ್ಲ ಅದು ಹೆಂಗೆ ಪೇನ್ ಬಂತು ಅಂತ ಗೊತ್ತಾಗಿಲ್ಲ ಹೋಗು ಆಮೇಲೆ ಅವ್ರು ಮಿಲ್ಕಿಂಗ್ ಮಿಷಿನ್ ಅವ್ರಿಗೆ ಅಂಗಡಿಯವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿ ಎಂತ ನಾಳೆ ನಾಡಿದ್ದು ರಜಾ ಅಂತೆ ಎಂತ ಹಬ್ಬ ಅಂತಲ್ಲ ಹಬ್ಬಕ್ಕೆ ರಜಾ ಇನ್ನು ಸೋಮವಾರ ಬರ್ತೀವಿ ಅಂತ ಹೇಳಿದ್ದಾರೆ ಕಷ್ಟ ಹಿಂಗಾದರೆ ಇವರು KBರು ಅದು ಹೆಂಗೆ ಅದು ಏನಂತ ತೆಗಿತಾರೋ ಗೊತ್ತಿಲ್ಲ 1 ಅವರ್ ತೆಗಿತಾರೆ 1 ಅವರು ಅದು ಹಾಲು ಕರಿಯೋ ಟೈಮ್ಗೆ ತೆಗೆದಾಕ್ತಾರೆ ಏನು ಕರ್ಮ ಗುರು ಜೀವನದಲ್ಲಿ 12 ಆಗಿದ್ದು ಅಂತಂದ್ರೆ ಇವತ್ತೇ ಪೇನ್ ಬಂದ್ಬಿಡ್ತು ಕೈಯೇ ಅದೇನಪ್ಪ ನಾನು ಗಾರೆ ಮಾಡಿದಾರೆ ಅದೇನೋ ಮೂಲೆ ಮಾಡಿ ಗೈಸ್ ಕರ್ಜಿಕಾಯಿ ಒಬ್ಬಿಟ್ಟು ಎಲ್ಲ ಮಾಡಿಕೊಂಡು ಕೂತವ್ರೆ ನಮ್ಮನೆ ನಮ್ಮಮ್ಮ ಏನು ಪ್ರಯುಕ್ತ ಅಂತಂದರೆ ಹಬ್ಬದ ಪ್ರಯುಕ್ತ